ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೀರ್ತಿ ರೋಹಿತ್. ಈ ವಿಡಿಯೋದಲ್ಲಿ ನಾನು ಫಿಲಿಪ್ಸ್ ಹೇರ್ ಡ್ರೈಯರ್ ಮತ್ತು ಸ್ಟ್ರೈಟ್ನರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಇದು ಡ್ರೈಯರ್ ಈಸಿ ಕೇರ್ ಫಾರ್ ಯುವರ್ ಹೇರ್ ಅಂತ ಇದೆ. ಇದು ಫೋಲ್ಡಬಲ್ ಹೇರ್ ಡ್ರೈಯರ್. ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ಕಿದೆ. ಹಾಗೆ ಇದು ಯೂಸ್ ಮಾಡೋಕ್ಕೂ ಕೂಡ ಹ್ಯಾಂಡಲ್ ಮಾಡೋಕ್ಕೂ ಕೂಡ ತುಂಬಾ ಈಸಿ ಅನಿಸುತ್ತೆ. ನೋಡಿ ಇಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಮಾರ್ಚಲ್ಲಿ ಇದೇ ವರ್ಷ. ಇದಕ್ಕೆ 2 years ವಾರಂಟಿ ಕೂಡ ಇದೆ. ಹಾಗೆ ಅಲ್ಲಿ ಕೊಟ್ಟಿದ್ದಾರೆ 1200 ವ್ಯಾಟ್ ಅಷ್ಟು ಪವರ್ನ ಕನ್ಸ್ಯೂಮ್ ಮಾಡುತ್ತೆ. ಹಾಗೆ ಇದು ISI ಸರ್ಟಿಫೈಡ್ ಕೂಡ. ನೋಡ್ಬೋದು ಇಲ್ಲಿ ಬಾಕ್ಸ್ ಈ ಥರ ಇದೆ. ಅದನ್ನ ಓಪನ್ ಮಾಡಿ ತೋರಿಸ್ತೀನಿ. ಇದರದ್ದು ಸ್ಪೆಷಾಲಿಟಿ ಏನಂದರೆ ಇದು ಫೋಲ್ಡಬಲ್ ಡ್ರೈಯರ್. ಇದು ಹ್ಯಾಂಡಿಯಾಗಿ ಕೂಡ ಇದೆ. ಇದರದ್ದು ಮಾಡೆಲ್ ಫಿಲಿಪ್ಸ್ HP 8120/00. ಇದು ಚೆನ್ನಾಗಿದೆ. ಇದು ಯೂಸರ್ ಮ್ಯಾನುವಲ್. ಇದು ನೋಡ್ಕೊಂಡು ನೀವು ಬಳಸ್ಬೋದು. ಇದು ನೋಡ್ಬೋದು, ಇದು ಕೂಲ್ ಆಗೋದಕ್ಕೆ ಕೊಟ್ಟಿರೋದು. ಇದು ನಾಸಲ್. ಇದು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡೋದು ಬದಲು ಇದ್ದರೆ ಚೆಂದ ಹೇರ್ ಡ್ರೈ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇದು ಪಿನ್ ಅದು. ಹಾಗೆ ಇದು ನೋಡಿ, ಇದ್ರ ಲೆಂತ್ ಬಂದು 1.8 ಮೀಟರ್ ತನಕ ಇದೆಯಂತೆ ಇದರ ಲೆಂತ್. ಅಷ್ಟಿದ್ರೆ ತುಂಬಾ ಖುಷಿ ಅನಿಸುತ್ತೆ. ಮತ್ತು ಮೀನ್ಸ್ ಡ್ರೈ ಮಾಡ್ಕೊಳ್ಳೋಕ್ಕೆ ಅಂದರೆ ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಕಡಿಮೆ ಲೆಂತಲ್ಲಿದ್ದಾಗ ಸ್ವಲ್ಪ ಬಳಸೋದು ಕಷ್ಟ ಆಗುತ್ತೆ. ನೋಡಿ ಇದು ಫೋಲ್ಡಬಲ್. ಇದನ್ನ ನಾವು ಸ್ಟ್ರೈಟ್ ಮಾಡ್ಕೊಳ್ಳೋದು ಇದಷ್ಟೇ. ಇದಕ್ಕೆ 3 ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ, ಲೋ, ಮೀಡಿಯಮು, ಹೈ ಅಂತ. ಸೊ ನೀವು ಆರಾಮ್ಸೆ ಹೇರ್ನ ಡ್ರೈ ಮಾಡ್ಕೋಬೋದು. ಇದು ನಮಗೆ ಯಾವಾಗ ಬೇಕು ಅಂತ ಅನಿಸೋದು ಅಂದರೆ ಹರಿಬರಿಯಲ್ಲಿದ್ದಾಗ, ಮತ್ತು ವಿಂಟರ್ ಸೀಸನಲ್ಲಿ ಬೇಕು ಅನಿಸುತ್ತೆ, ರೈನಿ ಸೀಸನಲ್ಲಿ. ನೋಡಿ ಇದು ಯಾವ ಥರ ಫೋಲ್ಡ್ನ ತೆಗಿಯೋದಂತ, ಫೋಲ್ಡಿಂದ ರಿಮೂವ್ ಮಾಡೋದು. ನೋಡಿ ಇಲ್ಲಿ 3 ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ, ಹೇಳ್ತಾ ಇದ್ದೀನಿ. ಇದು ಕೂಡ ಬಟನ್ ಕೂಡ ಚೆನ್ನಾಗಿದೆ, ಮೂವ್ ಆಗುತ್ತೆ ಚೆನ್ನಾಗಿ. ಇದು ಪ್ಲಾಸ್ಟಿಕ್ ಮೆಟೀರಿಯಲಲ್ಲಿ ಇದು ಮಾಡಿರೋದು, ಸೆರಾಮಿಕ್ ಅಲ್ಲ, ಪ್ಲಾಸ್ಟಿಕ್. ಇದು ನೋಡ್ಬೋದು ಇಲ್ಲಿ ಕಾರ್ಡ್ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ, ಮ್ಯಾಕ್ಸಿಮಮ್ಮೇ ಕೊಟ್ಟಿದ್ದಾರೆ. ನೋಡ್ಬೋದು. ಇವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಪಿನ್ ಮಾಡ್ಕೊಂಡಿದ್ದೀವಿ, ಪ್ಲಗ್ ಹಾಕಿದ್ದೀವಿ, ಉದ್ದಾನೆ ಇದೆ, ಬಳಸೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಫಸ್ಟ್ ಲೋ ಸ್ಪೀಡಲ್ಲಿ ನೋಡ್ಬೋದು ಇಲ್ಲಿ ಯಾವ ಥರ ಸೌಂಡ್ ಬರುತ್ತೆ, ಮೀಡಿಯಮ್ ಸ್ಪೀಡಲ್ಲಿ ಹೇಗೆ ಅಂತ, ಮತ್ತು ಹೈ ಸ್ಪೀಡಲ್ಲಿ ಹೇಗೆ ಸೌಂಡ್ ಬರುತ್ತೆ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ, ತೋರಿಸ್ತಿದ್ದೀನಿ ಇದನ್ನ. ಹಾಂ, ನೆಕ್ಸ್ಟ್ ನೋಡಿ ಇಲ್ಲಿ ನೀವು ಲೋ ಸ್ಪೀಡಲ್ಲಿ ಹೇಗೆ ಹೇರ್ ಡ್ರೈ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾನು ಮ್ಯಾನುವಲ್ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಸ್ವಲ್ಪ ಅಷ್ಟೇ ಲೋ ಸ್ಪೀಡಲ್ಲಿ ಕಡಿಮೆ ಏರ್ ಬ್ಲೋ ಆಗುತ್ತೆ. ನೆಕ್ಸ್ಟ್ ಮೀಡಿಯಮಲ್ಲಿ ಯಾವ ಥರ ಅಂತ, ಫೈನಲ್ ಆಗಿ ಹೈ ಸ್ಪೀಡಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸಿದ್ದೀನಿ. ನೋಡಿ ಇಲ್ಲಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ, 1017 ರೂಪಾಯಿಗೆ ಸಿಕ್ತು. ಇದನ್ನ ಅಮೆಝಾನಲ್ಲಿ 962 ಕೂಡ ಪರ್ಚೇಸ್ ಮಾಡ್ಬೋದು. 57 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಇರುತ್ತೆ. ಚೆನ್ನಾಗಿದೆ, ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ. ಇದು ಹೇರ್ ಸ್ಟ್ರೈಟ್ನರ್. ಇದು ಫಿಲಿಪ್ಸ್. ಇದರದ್ದು ವ್ಯಾರಂಟಿ ಕೂಡ 2 years ಇದೆ. ಇದ್ರದ್ದು ಮಾಡೆಲ್ ನೇಮು HP 8302/06. ಇದು ಕೂಡ ಮ್ಯಾನುಫ್ಯಾಕ್ಚರ್ ಆಗಿರೋದು ಇದೇ ವರ್ಷ ಏಪ್ರಿಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಇದು ನಮಗೆ ಫ್ಲಿಪ್ಕಾರ್ಟಲ್ಲಿ 814 ರೂಪಾಯಿಗೆ ಸಿಕ್ತು. ನೀವು ಬೇಕಾದರೆ ಅಮೆಝಾನಲ್ಲಿ ಹೇರ್ ಡ್ರೈಯರು ಮತ್ತು ಸ್ಟ್ರೈಟ್ನರ್ ಎರಡನ್ನೂ ಕೂಡ 1961 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು. ಇದು ಕೂಡ ಚೆನ್ನಾಗಿದೆ, ಹ್ಯಾಂಡಿಯಾಗಿದೆ, ಎರಡೂ ಕೂಡ ಹ್ಯಾಂಡಿಯಾಗಿದೆ. ಇದು ಯೂಸರ್ ಮ್ಯಾನುವಲ್. ನೀವು ಇದನ್ನ ಬಳಸ್ಕೊಂಡು ನೀವು ಯೂಸ್ ಮಾಡ್ಬೋದು. ಇದು ಸಿಂಪಲ್ ಆಗಿದೆ. ಇದು ಏನಿಲ್ಲ, ಒಂದು ಪ್ಲಗ್ ಮಾಡಿ ಒಂದು ಸ್ವಿಚ್ ಆನ್ ಆಫ್ ಮಾಡೋದಷ್ಟೇ. ಇದು ನೋಡ್ಬೋದು ಇಲ್ಲಿ ಈ ಥರ ಇದೆ. ರಿಮೂವ್ ಮಾಡಿದ್ಮೇಲೆ ಇದ್ರದ್ದು ಕಾರ್ಡ್ ಲೆಂತ್ ಮೀನ್ಸ್ ವೈರ್ ಲೆಂತ್ 1.6 ಮೀಟರ್ ಅಷ್ಟಿದೆ, ಬೇಕಾದಷ್ಟು ಲೆಂತ್ ಬಳಸೋದಕ್ಕೆ. ಹಾಗೆ ಇದು 60 ಸೆಕೆಂಡಲ್ಲಿ ಇನ್ಸ್ಟಂಟಾಗಿ ಹೀಟ್ ಆಗುತ್ತೆ. ಇದು ನೋಡಿ ಇಲ್ಲಿ ಅದ್ರದ್ದು ಪಿನ್ ಈ ಥರ ಇದೆ. ಅದು ಪಿಂಕ್ ಕಲರ್ ಇದೆಯಲ್ಲ, ಅದು ಸೆರಾಮಿಕ್ ಪ್ಲೇಟ್ ಅದು. ಸೊ ಅದು ತುಂಬ ಬೇಗ ಹೀಟ್ ಆಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಆನ್ ಮಾಡಾದ್ಮೇಲೆ ನೀವು ಮುಟ್ಟಕ್ಕೆ ಹೋಗಬೇಡಿ. ಇದು 60 ಸೆಕೆಂಡ್ ಮೀನ್ಸ್ 1 ನಿಮಿಷದೊಳಗಡೆನೇ ಇದು ಹೀಟ್ ಆಗೋಗ್ಬಿಡುತ್ತೆ. ಇದು 90ಇಂದ 210 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಅಷ್ಟಿರುತ್ತೆ. ನೋಡಿ ಇಲ್ಲಿ ಇದು ಸ್ವಿಚ್ ಆನ್ ಆಫ್ ಮಾಡೋದಿದು. ನೀವು ಒಂದ್ಸತಿ ಅದನ್ನ ಕೆಳಗಡೆ ಇರುತ್ತೆ, 0ನಲ್ಲಿದ್ದಾಗ ಆಫ್ ಆಗಿರುತ್ತೆ, 1ಗೆ ನಾವು ಇದು ಮಾಡಿದಾಗ ಆನ್ ಆಗುತ್ತೆ. ಪ್ಲಗ್ ಮಾಡೋದಷ್ಟೇ. ಪ್ಲಗ್ ಮಾಡಿ ನೀವು ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಳೋದಷ್ಟೇ. ಇದನ್ನ ಸ್ಟ್ರೈಟ್ ಮಾಡೋಕ್ಕೂ ಮುಂಚೆ ನೀವು ಅದಕ್ಕೆ ಸೆರಮ್ನ ಬಳಸ್ಕೊಳ್ಳಿ. ಸ್ಟ್ರೀಕು, ನಾನು ಬಳಸೋದು ಸ್ಟ್ರೀಕು. ನಿಮ್ಗೆ ಯಾವ ಸೆರಮ್ ಈಸಿ ಆಗುತ್ತೋ ಲಿಮೋನಾರು ಬಳಸ್ಕೊಂಡು ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಹೇರ್ ಡ್ಯಾಮೇಜ್ ಆಗೋದ ಕಡಿಮೆ ಮಾಡುತ್ತೆ ಅಂತ ಅಷ್ಟೇ. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಆನ್ ಮಾಡೋದು, ಆಫ್ ಮಾಡೋದು ಆ ಥರ. ಅದು ರೆಡ್ ಲೈಟ್ ಆನ್ ಆಗುತ್ತೆ. ಇದು ಆನ್ ಆದಾಗ ಈ ಥರ ಇದೆ. ಆಮೇಲೆ ಇದನ್ನ ಯಾವುದೇ ಕಾರಣಕ್ಕೂ ಮಕ್ಳ ಕೈಗೆ ಸಿಗೋಕ್ಕೆ ಬಿಡಬೇಡಿ, ಸಖತ್ ಹೀಟ್ ಇರುತ್ತೆ ಇದು. ಒಂದು ಸತಿ ಆನ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಬಿಟ್ಟಾದಮೇಲೆ ನೀವು ಅದನ್ನ ಎತ್ತಿ ನೀಟಾಗಿ ಇಟ್ಕೊಳ್ಳಿ. ಯಾಕಂದರೆ ಸಖತ್ ಬಿಸಿಯಾಗಿರುತ್ತೆ
ಆಗುತ್ತೆ. ಇದು ಚೆನ್ನಾಗಿದೆ, ಅದು ನೀಟಾಗಿ ರೊಟೇಟ್ ಆಗುತ್ತೆ. ಹಿಂದ್ಗಡೆ ನೋಡಿ ಇಲ್ಲಿ ಅದು ರೊಟೇಟ್ ಆಗೋದಕ್ಕೆ ನೀಟಾಗಿ ವೈರೆಲ್ಲ ಕೊಟ್ಟಿದ್ದಾರೆ. ಅದು ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನೀವು ಯಾವ್ದಾದ್ರು ಫಂಕ್ಷನ್ಸ್ಗಿದ್ದಾಗ ಯೂಸ್ ಮಾಡಿ. ಮ್ಯಾಕ್ಸಿಮಮ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹೇಳಿ ಡ್ಯಾಮೇಜ್ ಕೂಡ ಮಾಡುತ್ತೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆದರೂ. ನೋಡ್ಬೋದು, ಇದು ನಾನು ಪರ್ಚೇಸ್ ಮಾಡಿದ್ದೆ ರೇಟ್ನ ಇಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.